ಮಾತಾಡ್ಬೇಡ, ನಾನು ಅದ್ರ ಬಗ್ಗೆ ಯಾವುದೂ ಚರ್ಚೆ ಮಾಡೋದ. ಅಲ್ಲ ಸರ್, ನೀವು ಕಾಂಗ್ರೆಸ್ನವರನ್ನ ಕಾನ್ಫಿಡೆನ್ಸ್ ತಗೊಳ್ಳಿಲ್ವಾ? ಈ ರಾಮ ಮಂದಿರದ ಇನ್ವಿಟೇಷನ್ ಇದು ಕಾಂಗ್ರೆಸ್ ಬಿಜೆಪಿ ಅಲ್ಲ, ರಾಜಕೀಯವಾಗಿ ಭಾರತೀಯ ಜನತಾ ಪಾರ್ಟಿ ರಾಮ ಮಂದಿರ ಉದ್ಘಾಟನೆ ಬಳಸಿಕೊಳ್ಳಲ್ಲ. ಈ ದೇಶದಲ್ಲಿ ರೈತರ ಪರವಾಗಿ ಎಲ್ಲ ವರ್ಗದ ಪರವಾಗಿ ನರೇಂದ್ರ ಮೋದಿಯವರು ಉತ್ತಮ ಆಡಳಿತವನ್ನು ಕೊಡಿದರೆ, ರಾಜ್ಯದಲ್ಲಿ ನಾವು ಅಧಿಕಾರದಾಗ ಇದ್ದಾಗ ಉತ್ತಮ ಆಡಳಿತ ಕೊಡಿದ್ವಿ. ಈಗ ಇದು ರಾಮ ಮಂದಿರ ಟ್ರಸ್ಟ್ ಈಗೇನು ಗೋದ್ರಾ ಘಟನೆ ಮರುಳು ಕಳಿಸುತ್ತೆ. ಆಯ್ತು, ಹರಿಪ್ರಸಾದ್ ಮಾಹಿತಿ ಇದ್ರೆ ನಿಮ್ದೇ ಸರ್ಕಾರ ಇದೆ, ನಿಮ್ದೇ ಮುಖ್ಯಮಂತ್ರಿ ಇದ್ರೆ ಹೋಮ್ ಮಿನಿಸ್ಟರ್ ಹೇಳ್ಬೇಕಲ್ಲ. ಎಲ್ಲ ಒಂದ್ ಕಡೆ ಹರಿಪ್ರಸಾದ್ ಸಿದ್ದರಾಮಯ್ಯ ಇಳಿಸಬೇಕಂತ ಒಂದ್ ಕಡೆ ಉನ್ನಾರ. ಇದು ಸತ್ಯ. ಇದು ಅಲ್ಲ, ಸಿದ್ದರಾಮಯ್ಯ ನನಗೆ ಗೊತ್ತೇ ಇಲ್ಲ ಅಂತ ಹರಿಪ್ರಸಾದ್ ಒಂದು ಕಾರ್ಯಕ್ರಮ ಮೇಲೆ ಹೇಳ್ತಾರೆ, ಯಾರಂತ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಅವರ ಒಂದು ಡಿಫರೆನ್ಸ್ ಒಪಿನಿಯನ್ ನಿಂದ ಅವರವರು ಮಾತಾಡ್ತಾರೆ. ಇಲ್ಲಿ ಟ್ರಸ್ಟ್ನವರು ನರೇಂದ್ರ ಮೋದಿಯನ್ನು ಆಹ್ವಾನ ಮಾಡಿದ್ದಾರೆ. ಹಾಗಾಗಿ ಇದು ಬಿಜೆಪಿ ಕಾರ್ಯಕ್ರಮ ಅಲ್ಲ, ಇದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಟ್ರಸ್ಟ್ ಇದೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅದರ ಅನ್ವಯ. ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಸಿದ್ದರಾಮಯ್ಯ ದೊಡ್ಡರ? ಸ್ವತಃ ಕಾನೂನು ಪದವೀಧರಾಗಿದೆ, ಅವರಿಗೆ ಕಾನೂನು ಅರಿವಿಲ್ವಾ? ಎಲ್ಲವೂ ಗೊತ್ತಿದೆ. ಅದರ ರಾಜಕಾರಣಕ್ಕೋಸ್ಕರ ಈ ರೀತಿ ಮಾತಾಡ್ತಿದ್ದಾರೆ. ಒಂಥರ ತಾಲಿಬಾನ್ ಆಡಳಿತ ಆಗಿದೆ. ನೋಡೋಣ, ಎಲ್ಲದಕ್ಕೂ ಅರೆ ಸಂದರ್ಭ ಬಂದಾಗ ಅವರು ಕೊಡ್ತಾರೆ, ನಾವು ಕೊಡ್ತೀವಿ. ನೋಡಿ, ನಾವೆಲ್ಲ ಈ ಪ್ರತಿಯೊಬ್ಬರು ಇದನ್ನ ನಾನು ರಾಮಭಕ್ತ ನಮ್ಮನ್ನು ಬಳಸಿ ಸಿದ್ದರಾಮಯ್ಯ ಪ್ರತಿಯೊಬ್ಬರು ನಾವು ಸ್ಟೇಟಸ್ ಸಿಕ್ಕಂತಿದ್ವಿ. ಪ್ರತಿಯೊಬ್ಬರು ಎಲ್ಲರೂ ಕೊಡ್ತಾರಣ್ಣ. ಎಲ್ಲರೂ ಅಯೋಧ್ಯೆ ಪ್ರಭು ಶ್ರೀರಾಮಚಂದ್ರನ ಪರವಾಗಿದ್ದೀವಿ, ನಾವೆಲ್ಲ ಒಟ್ಟಾಗಿದ್ದೀವಿ, ಒಟ್ಟಿಗೆ ಇದೀವಿ. ಮತ್ತೆ ಇನ್ನೇನು ಅವ್ರವ್ರು ಯಾವ ಟೆನ್ಷನ್ ಅಲ್ಲಿ ಇರ್ತಾರ ಎಲ್ಲರೂ ಒಟ್ಟಾಗಿದ್ದೀವಿ. ನೋಡೋಣ, ಒಂದು ಕುಟುಂಬದ ಸದಸ್ಯರು ಗಂಡ ಹೆಂಡತಿ ಮಧ್ಯೆ ಭಿನ್ನಾಭಿಪ್ರಾಯ ಇರ್ತವೆ, ತಂದೆ ಮಕ್ಕಳು ಇರುತ್ತೆ, ಅವೆಲ್ಲವೂ ಸರಿಯಾಗ್ತವೆ. ಸಂದರ್ಭದಾಗ ಎಲ್ಲ ಒಂದಾಗಿದ್ದಾನೆ, ಎಲ್ಲ ಸರಿಯಾಗಿದೆ. ನಾವು ಒಂದು ಕುಟುಂಬ ಸದಸ್ಯರು. ಈಗ ಯಾವುದೇ ವಿವಾದಾತ್ಮಕ ಸಂಘರ್ಷದ ಹೇಳಿಕೆಯನ್ನು ಕೊಡಲ್ಲ. ಸಾಮರಸ್ಯ ನಮ್ಮ ಗುರಿ. ಈ ದೇಶದಲ್ಲಿ 3ನೇ ಬಾರಿಗೆ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು. ಅದ್ರ ಬಗ್ಗೆ ನಮ್ಮ ಗಮನ. ಈ ಭ್ರಷ್ಟ ಕಾಂಗ್ರೆಸ್ ತೊಲಗಿಸಬೇಕು. ಹಿಂದೂ ವಿರೋಧಿ ಸರ್ಕಾರ, ತೊಲಕ್ ದರ್ಬಾರ್ ಸರ್ಕಾರ, ತಾಲಿಬಾನ್ ಸರ್ಕಾರ ವಿರುದ್ಧ ನಮ್ಮ ಹೋರಾಟ. ಈಗಾಗಲೇ ದಾವಣಗೆರೆಯಲ್ಲಿ ಹೋರಾಟ ಮಾಡಿದರೆ, ನಾಳೆ ಹೊನ್ನಾಳಿಯಲ್ಲಿ ಪೊಲೀಸ್ ಠಾಣೆ ಮುತ್ತಿ ಆಗ್ತದೆ. ನಾಳೆ ಹೊನ್ನಾಳಿ ನ್ಯಾಮತಿ ತಾಲೂಕಿನ ಕಾರ್ಯಕರ್ತರು ಮುಖಂಡರುಗಳು ಪೊಲೀಸ್ ಠಾಣೆ ಮುತ್ತಿಗೆ ಆಗ್ತದೆ. ಇನ್ನ ಇದಕ್ಕೇನು ದೊಡ್ಡ ಸಂಖ್ಯೆ ಅಂತಿಲ್ಲ, ಸಾಂಕೇತಿಕೋಸ್ಕರ. ಹೌದು, ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ 7 ತಿಂಗಳಾಗಿ 8 ತಿಂಗಳು ನಡೀತಾ ಇದೆ. ಈ ಸರ್ಕಾರಕ್ಕೆ ಆಯಸ್ಸು ಎಷ್ಟು ವರ್ಷ? ಕೊನೆ 2 ತಿಂಗಳು ಚುನಾವಣೆ ಬಿಟ್ಬಿಡಿ, 8 ತಿಂಗಳು ಮುಗೀತು. ಇನ್ನು 2 ತಿಂಗಳಲ್ಲಿ ಏನೂ ಆಗಲ್ಲ. ಇನ್ನು 3.5 ವರ್ಷ ಈ ಸರ್ಕಾರದ ಆಯಸ್ಸು. ಆದರೆ ಜನಾದೇಶ 5 ವರ್ಷ ಇರುತ್ತೆ. 1 ವರ್ಷ ಅವಧಿ ಮುಗಿತಾ ಬಂತು. ಇದ್ರ ಮಧ್ಯೆ ಸರ್ಕಾರ ತಮ್ಮ ಗೊಂದಲಗಳಿಂದ 100% ಹಿಂದೂಗಳ ಶಾಪದಿಂದ ಈ ಸರ್ಕಾರ ಪತನ ಆಗಿದೆ. ಗೋಶಾಪ ಎಲ್ಲ ಶಾಪ ಇದೆ. ಸರ್ಕಾರ ಲೋಕಸಭೆ ಚುನಾವಣೆ ಪೂರ್ವದಲ್ಲಿ ಸರ್ಕಾರ 100% ಪತನ ಆಗುತ್ತೆ. ಧನ್ಯವಾದಗಳು. ಎಸ್, ನಾವು ಆಪರೇಷನ್ ಕಮಲ ಮಾಡಲ್ಲ. ಅವರ ಸ್ವಯಂ ತಪ್ಪಿದ ಸರ್ಕಾರ ಪತನ ಆಗುತ್ತೆ. ಮನೆಯೊಂದು 3 ಬಾಗಿಲಲ್ಲ, ಅದು ಎಷ್ಟು ಬಾಗಿಲು ಹೇಳಕ್ಕಾಗಲ್ಲ.